ಒಂದು ಅರ್ಥಾತ್ ಏನು ಅಂದ್ರೆ ಸಂಬಂಧ ಇಷ್ಟ ಇತ್ತು ನೀವು ಯಾಕೆ ಇಷ್ಟೊಂದು ಇದನ್ನ ಅಂದ ಕೂಡಲೇ ಒಮ್ಮೆಲೆ ಮಹಾರಾಜರು ಆ ಕೂಸಿನ ತೊಡಿ ಮೇಲೆ ಹಾಕಿ ಒಂದು ಮದುವೆಗೆ ಹೋಗ್ಬೇಕಾಗಿತ್ತು. ಅಲ್ಲೊಂದು ಮದುವೆಗೆ ಹೋಗಿ ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ ಸತ್ಪುರುಷರದು ವಿಲಕ್ಷಣ ಲೀಲ ಇದೆ. ಅವ್ರದ್ದು ಅಳುವುದಾತು, ಅವ್ರ ನಗಿ ಆತು, ಎಲ್ಲಾನು ಒಂದು ವಿಲಕ್ಷಣವಾಗಿರ್ತಕ್ಕಂಥ ಸಂದರ್ಭ ಬಂದಾಗ ಅವ್ರು ಹೆಂಗ ಅರ್ಥಾತ್ ಹಾವ ಭಾವ ಮಾಡ್ತಾರೆ ಅಂದ್ರೆ ಅದು ಅಷ್ಟು ಪೂರ್ತಿಕ ಇದೆ. ಅರ್ಥಾತ್ ಮಹಾರಾಜರ ಜೀವನದಲ್ಲಿ ಇಂಥ ಅನೇಕ ಪ್ರಸಂಗಗಳನ್ನು ನಾವು ನೋಡ್ತೀವಿ. ಮುಖ್ಯವಾಗಿರ್ತಕ್ಕಂಥ ವಿಷಯ ಏನು ಅಂದ್ರೆ ಅವ್ರು ಯಾವ ಉದ್ದೇಶಕ್ಕಾಗಿ ಅಷ್ಟೊಂದೆಲ್ಲ ಹುಡ್ಕೊಂಡು ಕೂತಿದ್ರು ಅನ್ನೋದು ಮುಖ್ಯ. ನಾನು ಲೋಕಮಾನ್ಯ ತಿಲಕರ ಬಗ್ಗೆ ಹೇಳ್ತಿದ್ದೆ. ಅಂಥ ಒಂದು ವಿಲಕ್ಷಣ ಮನುಷ್ಯ. ಒಂದ್ಸಲ ಮಹಾರಾಜರಿಗೆ ಮತ್ತು ಲೋಕಮಾನ್ಯ ತಿಲಕರಿಗೆ 2-3 ಸಲ ಭೇಟಿಯಾಗಿತ್ತು. ಒಂದ್ಸಲ ಪುಣೆಗೆ ಹೋದಾಗ ಮುದ್ದಾಂ ಮಹಾರಾಜರು ರಾತ್ರಿ 10 ಗಂಟೆ ಆಗಿ ಜೊತೆಗಿದ್ದವ್ರ ಜೊತೆಗೆ ಒಬ್ಬ ಕಂದಿಲ್ ಹಿಡ್ಕೊಂಡು ಗಾಯಕ್ವಾಡ ವಾಡಕ್ಕೆ ಹೋಗಿದ್ರು ಭೇಟಿ ಆಗ್ಲಿಕ್ಕೆ. ಅಲ್ಲಿಗೆ ಹೋದಾಗ ರಾತ್ರಿ 1 ತಾಸು ಇಬ್ಬರದು ಮಾತುಕತೆ ಆಯ್ತು. ಅವಾಗ ಮಹಾರಾಜರೇ ಲೋಕಮಾನ್ಯರು ಏನಂದ್ರು, ಮಹಾರಾಜ್ ನಿಮ್ಮಂಥ ಮೇಧಾವಿಗಳು, ಪ್ರಜ್ಞಾವಂತರು, ಸಂಘಟನೆ ಸಾಮರ್ಥ್ಯ ಇರ್ತಕ್ಕಂಥವ್ರು ರಾಜಕಾರಣದಲ್ಲಿ ಬಿದ್ದಿದ್ರೆ ದೇಶದ ಬಹಳ ಹಿತಾಗ್ತದೆ. ಅಂದ ಕೂಡಲೇ ಮಹಾರಾಜರು ಏನಂದ್ರು, ನೀವು ಅನ್ನೋದು ಬರೋಬ್ಬರಿ ಅದು, ಆದ್ರೆ ಒಂದು ಕ್ಷಣ ಪ್ರಾರಬ್ಧವನ್ನು ಬಾಜೂಕಿಟ್ಟು ಒಂದು ಮಾತು ಹೇಳಬೇಕು ಅಂದ್ರೆ, ನಾನು ಸಣ್ಣವಿದ್ದಾಗ ನನಗೆ ಭಗವಂತನ ಸಾಕ್ಷಾತ್ಕಾರದ ವಿಷಯದಲ್ಲಿ ಎಂಥ ತಳಮಳ ಇತ್ತು ಅಂದ್ರೆ, ನಾನು ಭಗವಂತನ ದರ್ಶನ ಆಗದೆ ಇದ್ದ ಬದುಕಿರ್ಲಿಕ್ಕೆ ಶಕ್ಯ ಇದ್ದಿದ್ದೆ. ಆದ್ರೆ ನಾನು ಅನಿವಾರ್ಯವಾಗಿ ಭಗವಂತನ ದರ್ಶನದ ಮಾರ್ಗದಲ್ಲಿ ಹೋದೆ. ಮತ್ತು ನೀವು ಈ ಮಾತನ್ನು ಒಪ್ತಿಲ್ಲ ಏನು ಅಂದ್ರೆ, ಅಧ್ಯಾತ್ಮ ಅನ್ನುವಂಥದ್ದು ರಾಜಕಾರಣಕ್ಕಿಂತ ಏನು ಕಡಿಮೆ ಇದಲ್ಲ ಅನ್ನೋ ಮಾತನ್ನು ನೀವು ತಿಳ್ಕೊಳ್ಳಿ. ನಮ್ಮ ಆಶ್ರಮದಲ್ಲಿ ನಾ ಹೇಳಿ ಶಾಂತವಾಗಿ ಇರ್ಕೊಳ್ಳಿ. ನಾವು ಎಷ್ಟೋ ಮಂದಿನ ಕಳಿಸ್ಲಿಕ್ಕೆ ಹೋಗ್ತೀವಿ, ಇದು ಮಾಡ್ತೀವಿ. ಕಿಮ ಆಶ್ಚರ್ಯಂ, ಏನು ಆಶ್ಚರ್ಯ ಅಂದ್ರೆ, ಅಹನ್ಯಹನಿ ಗಚ್ಚಂತಿ ಭೂತಾನಿ ಯಮ ಮಂದಿರ ಶೇಷ ಸ್ಥಿರತ್ವಮಿಚ್ಛಂತಿ ಕಿಮಾಶ್ಚರ್ಯಮತಃ ಪರಂ. ಉಳಿದವ್ರು ನಾವೇನಿದ್ದೀವೋ ನಾವು ಚಿರಂಜೀವಿಯಾಗಿರ್ಬೇಕು ಅನ್ನೋ ಕಲ್ಪನಾ, ವಿಚಾರ, ಪ್ರಯತ್ನ, ಧಡಪಡ ಮಾಡ್ತೀವೋ ಇದಕ್ಕಿಂತ ಆಶ್ಚರ್ಯ. ಅಗ್ರಿ ಸಾಯ್ಲಿಕ್ಕಾಗಿರ್ತಾರೆ. ನೋಡ್ರಿ ಡಾಕ್ಟರ್, ಚಲೋದೇನಾದ್ರೆ ಇಂಜೆಕ್ಷನ್ ಬದುಕಿಸ್ತದೆ. ಮತ್ತೆ ಏನದರಿ ಮುಂದ, ಮತ್ತು ನಮ್ಮ ಏನಿರ್ತಾವ, ನಮ್ಮ ವಾಸನೆಗಳು, ವಿಕಾರಗಳು ಇಷ್ಟು ವಿಚಿತ್ರ ಇರ್ತಾವಲ್ಲ. ಒಬ್ಬ ಸಾಯ್ಲಿಕ್ಕೆ ಹತ್ತಿದ್ದ. ಶ್ರೀಮಂತರು ಮನೆಯೊಳಗೆ ದನ, ಕರ, ಎಮ್ಮಿ, ಆಕು ಎಲ್ಲ ಇರ್ತಿದ್ರು. ಹಿಂದಿನ ಕಾಲದಲ್ಲೇ ಅಲ್ಲೇ ಕೊಟ್ಟಿಗೆ ಒಳಗೆ ಇರ್ತಿದ್ರು. ಇತ್ತ ಪಡಸಲಿ ಮೇಲೆ ಅವ ಮಲ್ಕೊಂಡಿದ್ದ. ಅವ ಆ ಕೊಟ್ಟಿಗೆ ಕಡೆ ನೋಡಿ ಕಹ್ 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 ಅಂತಿದ್ದ. ಮಕ್ಕಳಿಗೆ ಏನು ಅನ್ನಿಸ್ತು, ಅಪ್ಪ ಏನೋ ಹೇಳ್ಬೇಕಂತ ಎಲ್ಲೋ ಏನೋ ಇಟ್ಟಾನ. ಬಿಂದಿಗೋ, ತಂಬಿಗೋ, ಕೊಡಾನೋ, ಹಂಡೆನೋ ತುಂಬಿಟ್ಟ. ಅವ್ನಿಗೆ ಹೇಳಿಕ್ಕೆ ಆಗೋದು ಪಾಪ. ಭಾಳ ಡಾಕ್ಟ್ರಿಗೆ ಫೋನ್ ಮಾಡಿ, ಡಾಕ್ಟ್ರ್ ಎರಡೇ ನಿಮಿಷ ಅವ್ನಿಗೆ 2 ಶಬ್ದ ಮಾತಾಡುವಂಗ ಸ್ವಲ್ಪ ಇಂಜೆಕ್ಷನ್ ಮಾಡಿ, ಮಾಡ್ತೀನಿ, ಒಂದು 10,000 ರೂಪಾಯಿದು ಒಂದು ಇಂಜೆಕ್ಷನ್ ಕೊಡ್ತೀನಿ, ಬಿಟ್ಟು 2 ಕೊಡ್ರಿ. 1-2 ಇಂಜೆಕ್ಷನ್ ಹೊಡೆದು ಬಾಯಿಗೆ ಮಾತು ಬರ್ಲಿಕ್ಕೆ ಹತ್ತು ಒಂದೊಂದು ಚೂರ ಅಪ್ಪ ಏನು ಲಘು ಹೇಳು, ಎಲ್ಲಿಟ್ಟು, ಏನಿಟ್ಟು ಏನು ಮಾಡಿ. ಅಲ್ಲಿ ಕೆಳಗೆ ಒಂದು ಎಮ್ಮಿ ಕರ ಕಸಬರ್ಗಿ ತಿನ್ಲಿಕ್ಕೆ. ಇವ ಕಹ್ 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 ಅನ್ನೋದು ಕೇಳಿ ಗಾಬರಿ. ಅವನು ಕರ ಕಸಬರ್ಗಿ ತಿನ್ನಕತ್ತೈತಿ ರೋ ಅಂದ ಸತ್ತು ಹೋಗ.
ಮನೆಯಲ್ಲಿ ಬರ್ಕೊಂಡು ಮಕ್ಕಳಿಗೆಲ್ಲ ಹುಡುಗಾರಿ 20,000. ಇಷ್ಟು ನಮಗೆ ಪ್ರಪಂಚದಲ್ಲಿ ನಾ ಯಾಕೆ ಮೂಲ ಮುದ್ದ ಏನದ ನಮ್ಗೆಲ್ಲ ಇರಬೇಕು ಇರಬೇಕು ಅನ್ಸ. ಇದು ಪ್ರೇರಣಾ ಎಲ್ಲಿಂದ ಒಂದು. ಇನ್ನೊಂದು ಏನ್ ಅನಿಸ್ತದ, ತಿಳ್ಕೋಬೇಕು ಅನಿಸ್ತದ. ಎಷ್ಟು ತಿಳ್ಕೋಬೇಕನ್ನೋ ಜಿಜ್ಞಾಸ ಪ್ರತಿಯೊಂದ್ರೊಳಗೂ ತಲೆ ಹಾಕಿ ನಾ ಎಷ್ಟು ಸಲ ಎಷ್ಟು ನಮೂನಿ ನೋಡ್ತಿರ್ತೀನಿ. ಅವ್ ಟೈರ್ ಪಂಕ್ಚರ್ ಆಗಿರ್ತದ ಟ್ಯೂಬ್ ಅಂತಿರ್ತಾನ. ನಮ್ಮಂಥವ್ರು ಸಹಿತ ಹೋಗಿ ಹಿಂಗ್ ನೋಡ್ತಿರ್ತಾರ. ಏನ್ ಒಂದ್ ಇಷ್ಟಿಷ್ಟ ಹುಡುಗರ್ತಾವ್ರಿ, ಅವ್ ಹಿಂಗ್ ಪಂಕ್ಚರ್ ಮೇಲೆ ಕೈ ಎತ್ತಿ ನೋಡ್ತೀವಿ. ಈ ತಿಳ್ಕೋಬೇಕು ಅನ್ನೋ ಪ್ರೇರಣಾ ಎಲ್ಲಿದೆ. ಇನ್ನೊಂದು ಪ್ರೇರಣಾ, ನಮ್ಗೆ ಯಾವಾಗಲೂ ಆನಂದದಲ್ಲಿರ್ಬೇಕು, ಸುಖವಾಗಿರ್ಬೇಕು, ಈ ಪ್ರೇರಣಾ ಇದೆ. ಈ ಮೂರೂ ಪ್ರೇರಣಾ ಎಲ್ಲಿಂದ ಬರ್ತಾವೋ ಅಂಥ ಒಂದು ದಿವ್ಯವಾಗಿರ್ತಕ್ಕಂಥ ವಸ್ತು ನಮ್ಮೊಳಗೆ ಅಲ್ಲಿಂದ ಬರ್ತಾವ್ರಿ. ಇವು ದೇಹ ಭಾವದಿಂದ ಬಂದದ್ದು ಅಲ್ಲವು. ನಮಗೆ ದೇಹ ಭಾವದ ಕಲ್ಪನಾ ಅದ. ಇದೇ ಇವತ್ತಿನ ನಾಳೆ ಮತ್ತು ದೇಹ ಹೆಂಗದಂದ್ರೆ ಎವರ್ ಚೇಂಜಿಂಗ್, ಕ್ಷಣಕ್ಕೆ ಬದಲಾಗ್ತದೆ. ನಾವು ಹುಟ್ಟಿದ ಆರಭ್ಯದಿಂದ ಈಗಂತೂ ಬಹಳ ಫೋಟೋ ತೆಗಿತಾರ್ರಿ. ಹುಟ್ಟಿದ ಆರಭ್ಯದಿಂದ ಇವತ್ತಿನ ತನಕದ್ದು 100 ಫೋಟೋ ಇಟ್ಕೊಂಡು ಮುಂದೆ ಸಣ್ಣವರಿದ್ದಾಗಿಂದ ಈ ಸದ್ಯದ ತನಕ ನೀವು ಪ್ರತಿಯೊಂದು ನಾನು 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 ಅಂತಿರಲಿಲ್ಲ. ದೇಹ ಬದಲಾಕೋತ ಬಂದ್ರು ಸಹಿತ ಒಳಗಿನ ನಾನು ಏನದನೋ ಅದು ಅಖಂಡವಾಗಿ ಬಂದದಿಲ್ಲ. ಆ ನಾನು ಒಳಗಿಂದ ನಾನು ಅಂತಿಲ್ಲ, ಅದ್ರೊಳಗಿಂದನ ಈ ಸಚ್ಚಿದಾನಂದ ಭಾವ, ಸತ್ ಚಿತ್ತ ಆನಂದ ಇರಬೇಕು, ತಿಳ್ಕೋಬೇಕು, ಆನಂದ ಇರಬೇಕು. ಅದನ್ನ ನಾವು ಈ ದೇಹದ ಮೇಲೆ ಆರೋಪ ಮಾಡಿಕೊಂಡು ದೇಹದಿಂದ ಇರಬೇಕು, ದೇಹದಿಂದ ತಿಳ್ಕೋಬೇಕು, ದೇಹದಿಂದ ಸುಖವಾಗಿರ್ಬೇಕು ಅನ್ನೋದ್ರ ಒಂದು ಕನ್ಫ್ಯೂಷನ್ ಮಾಡ್ಕೊಂಡು ನಾವೇನ್ ಮಾಡ್ಲಿಕ್ಕತ್ತೀವಿ ಅಂದ್ರೆ ಆಯುಷ್ಯ ದಳಪಡಿಸ್ಲಿಕ್ಕತ್ತೀವಿ. ಯಾವ್ದು ಇರುವಂತಹದ್ದದನ್ನು ತಿಳ್ಕೊಂಡಿರ್ತಕ್ಕಂಥದ್ದದನ್ನು ಆನಂದಲ್ಲಿರುವತಕ್ಕಂಥದ್ದು ಅದು ಒಳಗದ. ಈ ಸುಳ್ಳು ಅದನ್ನ ನಾವು ದೇಹದ ಮೇಲೆ ಆರೋಪ ಮಾಡ್ಕೊಳ್ತೀವಿ. ಆಗ ಎಲ್ಲದ್ರೊಳಗೂ ನಾನು ನಾನು ಅನ್ನುವಂಥದ್ದು ಅದು ಹೋಗ್ಲಿ. ಈಗ ಇಷ್ಟು ಮಂದಿ ಕೂತೀವಿ, ನಾವು ಎಲ್ಲಾರು ಏನದ ಇರುತ್ತಾನೆ 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 ಅಂತ ಹೇಳ್ತೀವಿ ಎಲ್ಲಾರ ಬಗ್ಗೆನು. ಹೆಣ್ಮಕ್ಳು ಇರುತ್ತಾಳೆ ಇರುತ್ತಾಳೆ ಇರುತ್ತಾನೆ ಇರುತ್ತದೆ. ಈ ಇರು 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 ಅನ್ನುವಂಥದ್ದಿರದ ಕಾಮನ್ ಅದು. ಈ ಇರು ಅಂದ್ರಲ್ಲ ಆತ್ಮ, ಅದ ಪರಮಾತ್ಮ ಸ್ವರೂಪ. ಅದಕ್ಕೆ ನಾವೇನಂತೀವಿ ಅಂದ್ರೆ ಬೀಯಿಂಗ್. ಇದು ಇರುವಿಕೆ. ಇದ ಏನದ ಅಂದ್ರೆ ನಮ್ಮೆಲ್ಲರೊಳಗೂ ಆತ್ಮಭಾವದಿಂದ ಇರ್ತಕ್ಕಂಥ ಯಾವ ಒಂದು ವಸ್ತು ಅದನ್ನು, ಯಾವ್ದು ಈ ವಿಶ್ವವ್ಯಾಪಿಯಾಗಿರ್ತಕ್ಕಂಥದ್ದದನು ಅದ ನಮ್ಮೊಳಗೆ ಏನದ ಅಂದ್ರೆ ಅಂಶತಃ ಇರು 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 ಅನ್ನುವಂಥ ಭಾವದಲ್ಲಿ ಅದನ್ನು ನಾವು ಇರುತ್ತೇನೆ ಇರುತ್ತೇನೆ ಈ ಒಂದು ಮಾತು ಹೇಳ್ತೀನಿ. ಹುಟ್ಟಿದ ಆರಂಭದಿಂದ ಇವತ್ತಿನ ತನಕ ನೀವು ನಿಮ್ಮ ಬಗ್ಗೆ ಏನ್ ಕೇಳಿರಿ ಮತ್ತು ಏನ್ ತಿಳ್ಕೊಂಡಿರಿ ಅದನ್ನೆಲ್ಲ ಬಾಜುಕ್ ಸತ್ತನ್ನು ಅದನ್ನೆಲ್ಲ ಅವಾಯ್ಡ್ ಮಾಡಿ. ಹುಟ್ಟಿದ ಕೂಡಲೇ ಹೇಳಿದ್ರು, ನೀವು ಹುಡುಗಿದ್ದಿ ಹುಡುಗಿದ್ದಿ ಅಲ್ಲ, ನೀ ಬ್ರಾಹ್ಮಣ ಇದ್ದಿ ನೀವು ಇದ್ದಿ ಅಲ್ಲ, ನೀ ಶಾಣೆ ಎತ್ತಿದ್ದು ಹದ್ದಿದ್ದಿ ಅಲ್ಲ, ನನ್ನ ಮಗ ಇದ್ದಿ ನನ್ನ ಮಗಳಿದ್ದು ಇದ್ದಿ ಅಲ್ಲ. ಕೊನೆಗೆ ಏನು ಉಳಿತು? ನಾನು ಕೇವಲ ಇರುತ್ತೇನೆ. ಈ ಕೇವಲ ಇರುವಿಕೆಗೆ ಹೋಗಿ ಮುಟ್ಟೋದ ನಮ್ದೆಲ್ಲ ಧ್ಯೇಯ. ನಾವು ಮತ್ತೆ ಎಲ್ಲಿ ಬಂದೀವಿ ಈಗ ಅಂದ್ರೆ ಬೀಯಿಂಗ್ ಇದ್ದಿದ್ರಿಂದ ಬಿಕಮಿಂಗ್ ಬಂದೀವಿ, ಇರೋದ್ರಿಂದ ಆಗೋದಕ್ಕೆ ಬಂದೀವಿ. ಈ ಆಗೋದೇನಲ್ಲ ಶಾಶ್ವತ, ಇದು ನಾಶ ಆಗೋದನ್ನ ಇದೆ. ಯತ್ ಕೃತಕಂ ತದ ನಿತ್ಯಂ, ಯಾವ್ದು ಆಗೇದನು ಅದು ಒಳಗಿಂದ ಏನ್ ಫರ್ಕ್ ಆಗಂಗೆ ಇರ್ಲಿ. ನೋಡ್ರಿ, ಹುಟ್ಟಿದ ಆರಂಭದಿಂದ ಇವತ್ತಿನ ತನಕ ನಾನು ಅನ್ನೋದು ಹಂಗೆ ಬಂದು ಸೂತ್ರೇ ಮಣಿಗಳ ಇವ ಭಗವಂತ ಹೇಳ್ತಾನೆ. 108 ಮಣಿ ಅವ ಒಳಗ ದಾರದ. ಆ ದಾರಿ ಎಲ್ಲಾ ಮಣಿ ಒಳಗೂ ಹೆಂಗದನೋ ಹಂಗ ಆತ್ಮ ಇವತ್ತಿನಿಂದ ಹುಟ್ಟಿದ ಆರಂಭದಿಂದ ಸಾಯುವ ತನಕ ದೇಹದೊಳಗೆ ಆತ್ಮ ಅದು ಅಖಂಡವಾಗಿ ಅದ. ಒಳಗ ಅದೇನು ಫರ್ಕ್ ಆಗೋ ಪ್ರಶ್ನೆ ಇಲ್ಲ. ದೇಹದೊಳಗನ ವ್ಯತ್ಯಾಸ ಆಗ್ಕೋತ ಬರ್ತು. ಈ ವ್ಯತ್ಯಾಸ ಆಗ್ತಕ್ಕಂಥ ದೇಹವನ್ನ ನಾನು ಅಂತ ತಿಳ್ಕೊಂಡು ನಾವು ಒಂದು ಭ್ರಮಾತ್ಮಕವಾಗಿ ಏನು ವ್ಯವಹಾರ ಮಾಡ್ಲಿಕ್ಕೆ ಹತ್ತೀವೋ ಇದ ದುಃಖ ಕಾರಣ. ಏನ್ ಮಾಡ್ಬೇಕು ಇದಕ್ಕೆ?
ಆ ಇರುವಿಕೆಗೆ ಹೋಗುವಂತಹದ್ರ ಉಪಾಯ ಮಹಾರಾಜರು ಅನೇಕ ಉಪಾಯವ ಅದ್ರೊಳಗೆ ಮಹಾರಾಜರು ಹೇಳಿರೋ ಉಪಾಯ ಬಹಳ ಸರ್ ಅದೊಂದು ಚೂರಾಗ ಹೇಳಿ ಉಳಿದದ್ದನ್ನ ನಾ ಹೇಳಿ ಈ ನಮಗೆ ಏನಾಗಬೇಕಾಗಿದೆ ಈ ಅಶಾಶ್ವತವಾಗಿರೋ ನಾಶವಂತಕ್ಕಂಥ ನಾ ಹೇಳಿದೆ ಶೇಷ ಸ್ಥಿರತ್ವಮಿಚ್ಛಂತಿ ಕಿಮಾಶ್ಚರ್ಯ ಮತ ಉಳಿದಾದೆಲ್ಲ ನಾವು ಜೀವಂತ ಆಗಿರ್ಬೇಕಂತೀವಿ ಆದ್ರೆ ಮಜಾ ಹೆಂಗದ ಅಂದ್ರಲ್ಲಿ ನಾವು ನೋಡ್ತೀವಿ ನಾವು ಸ್ಮಶಾನಕ್ಕೆ ಹೋಗಿರ್ತೀವಿ ಹುಬ್ಬಳ್ಳಿ ಧಾರವಾಡದಾಗೂ ಅನೇಕ ಕಡೆಗೆ ಹೋಗಿರ್ತೀವಿ ಅಲ್ಲಿ ಸ್ಮಶಾನದಾಗ ಕೂತಿರ್ತಾರೆ ಬಹುಶಃ ಅದು ಹೆಣ್ಮಕ್ಳಿಗೆ ಇದು ಆಗುದಿಲ್ಲ ಗೊತ್ತಿಲ್ಲ ಕಲ್ಪನಾ ಬರುದಿಲ್ಲ ಅಲ್ಲಿ ಸ್ಮಶಾನದಾಗ ಕೂತಿರ್ತಾರಲ್ಲ ಅವ್ರು ಅಲ್ಲಿ ಅದನ್ನ ನೋಡ್ತಿರ್ತಾರೆ ಹೆಣ ಸುಡೋದು ನಿಮ್ದು LIC ಎಲ್ಲಿಗೆ ಬಂತು ನಿಮ್ದು ಇನ್ಶೂರೆನ್ಸ್ ಎಲ್ಲಿಗೆ ಬಂತು ಮುಂದೆ ಅತ್ತ ನೋಡ್ರಿ ಒಂಚೂರು ಎಲ್ಲಿ ಇನ್ಶೂರೆನ್ಸ್ ಏನ್ ಅಜ್ಞಾನ ರೀ ಏನ್ ಭ್ರಮ ರೀ ನಾವು ಒಂದ್ ದಿವ್ಸ ಇಲ್ಲೇ ಬರೋರು ನಾ ಮೊನ್ನೆ ಅಗದಿ ವಿನೋದವಾಗಿ ಹೇಳ್ತೀನಿ ಮೊನ್ನೆ ನಾನು ಹೇಳಿದೆ ಒಬ್ರು ಭಗವಂತಗೆ ಹೇಳಿದರು ಬ್ರಹ್ಮದೇವರಿಗೆ ಅಲ್ಪ ಹಿಂದಿನ ಬಹಳ ಹಿಂದಿನ ಕಾಲದಲ್ಲಿ ಪ್ರಾಚೀನ ಕಾಲದ್ದು ಅಲ್ಲೋ ನೀ ಬಡ ಬಡ ಏನ್ ಮಾಡ್ತಿದ್ದಿ ಆ ಮೃತ್ಯು ಬರ್ತಾನ ತಗೊಂಡು ಹೋಗ್ಬಿಡ್ತಾರೆ ಮೃತ್ಯು ಬಂತ್ರಿ ಹೋದ್ರಿ ಅಲ್ಲ ಮೃತ್ಯು ಬ್ರಹ್ಮದೇವರ ಹತ್ರ ತಕರಾರು ಮಾಡಿ ಏನ್ರಿ ಎಲ್ಲ ಬ್ರಹ್ಮದೇವರಿ ಪರಮಾತ್ಮ ಎಲ್ಲ ನನ್ನ ಬೈಲಿ ಕತ್ತಾರ ಸುಡುಗಾಡ ಮೃತ್ಯು ಬಂತು ಒಯ್ದ್ಬಿಟ್ಟು ಬ್ರಹ್ಮದೇವರಂದು ಏನ್ ಕಾಳಜಿ ಮಾಡಬೇಡ ನಾ ಏನಾದ್ರೂ ಒಂದ್ ನಿಮಿತ್ತ ಮಾಡ್ತೀನಿ ಏನಿಲ್ರಿ ಆದ್ರೂ ತಲಿಸೋಳು ಅಂದ್ರಿ ಹೋಗ್ಬಿಟ್ರಿ ಮೃತ್ಯು ಉಳ್ಕೊಂತಿಲ್ಲ ಆ ಮೃತ್ಯು ಉಳ್ಕೊಂಡ್ಬಿಡ್ತು ಇದು ಮಹಾರಾಜ ಹೇಳ್ತಿದ್ರು ರೋಗ ಬಂದು ಯಾರು ಸಾಯುವುದಿಲ್ಲ ಆಯುಷ್ಯ ಮುಗಿದಾಗ ರೋಗ ಬರ್ತಾವ ಆಯುಷ್ಯ ಮುಗೀತು ಅಂದ್ರೆ ಯಾವುದೋ ಒಂದು ರೋಗ ನಿಮಿತ್ತ ಆಗ್ತದೆ ಆದ್ರೂ ನಮ್ಗೆ ನಾವು ಕಲ್ಪನಾ ಮಾಡ್ತಿಲ್ಲ ಏನು ಅಂದ್ರೆ ಪಂಚವಾರ್ಷಿಕ ಯೋಜನಾ ದಶವಾರ್ಷಿಕ ಯೋಜನಾ ಇರ್ತಾವ ಇನ್ನ ಮುಂದಿನ ವರ್ಷ ಅದೊಂದು ಮನೆ ಕಟ್ಟಿಬಿಡ್ತೀವ್ರೆ ಆಮೇಲೆ ಅಲ್ಲೊಂದು ಇದನ್ನ ಶುರು ಮಾಡ್ತೀವ್ರಿ ನಾಳೆ ಮುಂಜಾನೆ ಭರವಸೆ ಇಲ್ಲ ಪರೀಕ್ಷಿತ ರಾಜಾಗ ಶಾಪ 7ನೇ ದಿವಸ ನೀನು ಹಾವು ಕಡದ್ ಸಾಯ್ತಿ ಗಾಬರಿ ಅದ ಹೆಂಗೆ ನಾನು ಉದ್ಧಾರದ್ದು ಭಗವಂತ ಪ್ರಾರ್ಥನಾ ಮಾಡಿದ ಪರಮಾತ್ಮ ಉದ್ಧಾರ ಮಾಡ ಭಗವಂತನಿಗೆ ದಯಾ ಬಂತು ಅವಂದ ಶುಕ ಮಹರ್ಷಿಗಳಿಗೆ ಪ್ರೇರಣಾ ಮಾಡಿದ ಶುಕ ಮಹರ್ಷಿಗಳು ಬಂದ್ರು ಸಾಷ್ಟಾಂಗ ನಮಸ್ಕಾರ ಹಾಕಿದ ಅಳ್ಳಿಕ್ ಹತ್ತ ಯಾಕಪ್ಪ ನಾವು 7ನೇ ದಿವಸ ಆಯ್ತು ಭಾಗ್ಯವಂತ ಇದ್ದೀನಿ ನೀನು ಅಂತೇಳಿ ಭಾಗ್ಯವಂತ ಅಲ್ಲಿ 7ನೇ ಸಾಯ್ತೀನಿ ನಾನೊಂದು ಭಾಗ್ಯವಂತ ಅಂತಿಲ್ಲ ಅವ್ರು ಹೇಳಿದಂತ ಈ ಮೃತ್ಯು ಲೋಕದಲ್ಲಿ ಜೀವಿಗಳಿಗೆ ಮುಂದಿನ ಕ್ಷಣದ ಭರವಸೆ ಇಲ್ಲ ನೀನ್ 7 ದಿವಸ ಇರ್ತಿ ಅಂದ್ರೆ ಏನ್ ಸಾಮಾನ್ಯ ಮಾತಾತು 7 ದಿವಸ ಇರ್ತಿ ಅನ್ನೋ ಖಾತ್ರಿ ಆತಿಲ್ಲ ನನಗೆ ಇನ್ ಸಾಮಾನ್ಯ ಮಾತಾತು ನಾನು ಹೇಳಿಲ್ಲ ನೀಟ್ ಮಾಡಿಕೊಡ್ರಿ ಅಂತ ಮತ್ತೆ ಏನ್ ಮಾಡಿಲ್ಲ ನಾ ಭಾಗವತ್ ಹೇಳ್ತೀನಿ ಶ್ರವಣ ತಿಳ್ಕೊಲ್ ನಮಗ ಸುಮ್ಮನ ಆದ್ರಿಂದ ಧರ್ಮರಾಜ ಹೇಳ್ತಾನೆ ಪ್ರತಿ ದಿವಸ ಹೋಗೋರು ನೋಡ್ತೀವಿ ಹೊತ್ಕೊಂಡು ಹೋಗ್ತೀವಿ ಸುಟ್ಟು ಬರ್ತೀವಿ ಆದ್ರೂ ನಮಗೆ ಈ ದೇಹದ ಮೋಹ ಎಷ್ಟು ಆಸಕ್ತಿ ಎಷ್ಟು ಅಭಿಮಾನ ಎಷ್ಟು ಮತ್ತೆ ಏನ್ ಮಾಡ್ಬೇಕ್ರಿ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಭಗವಂತ ಈ ಶರೀರವನ್ನು ಎದಕ್ ಕೊಟ್ಟಾನೋ ಅದಕ್ಕೆ ನಾವು ಉಪಯೋಗ ಮಾಡ್ತೀವಿ ಎದಕ್ ಕೊಟ್ಟಾನ ಅಂದ್ರ ಸದ್ಗುರುಗಳಿಗೆ ಶರಣ ಹೋಗ್ಲಿಕ್ಕೆ ಕೊಟ್ಟಾನೆ ನಾಮಸ್ಮರಣೆ ಮಾಡಿ ಜೀವನದಲ್ಲಿ ಏನಾದ್ರೂ ಸಮಾಧಾನ ಮಾಡಿ ಮಹಾರಾಜನಿಗೆ ಮಹಾರಾಜ್ ನಮ್ಮ ಪ್ರಪಂಚದ ದುಃಖ ಯಾಕೆ ಮಹಾರಾಜ್ ಹೇಳಿದ್ರು ನೀವು ದುಃಖದ ಮನೆಗೆ ದತ್ತಕ್ಕೆ ಹೋಗಿದೆ ಆದ್ರಿಂದ ದುಃಖದ ಮನೆ ಯಾವ ಪ್ರಪಂಚ ಈ ನಾನು ನಿಮ್ಮನ್ನು ಕೇಳಿದೆ ನೀವು ಯಾರು ನೀವೇನ್ ಹೇಳ್ತೀರಿ ನಾನು ಇಂಥ ಊರಿನವ್ರೇ ಇಂಥ ಅಡ್ರೆಸ್ನವರು ಇಂಥವ್ರ ಮಗ ಇಂಥವ್ರ ಮಗಳು ಇಂಥವ್ರ ಅಪ್ಪ ಅಮ್ಮ ಗಂಡ ಹೆಂಡತಿ ಅಣ್ಣ ತಮ್ಮ ಇದೆಲ್ಲ ಏನ್ ನಾವು ನಮ್ದು ಐಡೆಂಟಿಫಿಕೇಶನ್ ಕೊಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತಾಗಿ ಕೊಡ್ತೀವಿ ಪ್ರಪಂಚಕ್ಕೆ ಅಂದ್ರೆ ಅರ್ಥ ನಾನು ಪ್ರಪಂಚದವನು ನಮ್ಮ ಆಶ್ರಮಕ್ಕೆ ಬರ್ತಾರೆ ಬಂದು
ನಾವು ಅವರ ಅವರ ಹೆಂಡತಿ ತಮ್ಮನ ಹಳ್ಯಾರ ಅಲ್ರಿ ನಾವು ಒಳಗ್ ಕೂತಾರಲ್ರಿ ಮಹಾರಾಜರು, ನಾವು ಮಹಾರಾಜರ ಶಿಷ್ಯರು ಇಷ್ಟೊಂದು ಬಿಟ್ಟು ಮುಗಿದಿಲ್ಲರಿ. ನಮ್ಗೆ ಗೊತ್ತಿಲ್ಲದವ್ರು ಅವ್ರ ಇದಾರಲ್ರಿ ಬೆಂಗಳೂರಾಗ, ಅವ್ರ ಹೆಂಡತಿ ತಮ್ಮನ ಹಳ್ಯಾನ ಹಗ್ಗು ನಿಮ್ಗೆ. ಮತ್ತೆ ನಾವು ಪ್ರಪಂಚದ ಸಂಬಂಧ ಜೋಡಿಸ್ಕೊಂಡೇ ನಮ್ದು ಪರಿಚಯ ಕೊಡ್ತೀವಿ ಹೊರತು ನಾನು ಮಹಾರಾಜರ ಶಿಷ್ಯ ಇದ್ದೀನ್ರಿ, ಉಳಿದದ್ದು ಯಾವುದು ಏನು ಮಹತ್ವ. ನೋ ಬಡಿ ಇಸ್ ಮೈನ್, ಓನ್ಲಿ ಗಾಡ್ ಇಸ್ ಮೈನ್, ಓನ್ಲಿ ಸದ್ಗುರು ಇಸ್ ಮೈನ್. ಅರ್ಥಾತ್ ಯಾಕೆ ಹೇಳಿಕತ್ತೀನಿ ಅಂದ್ರೆ ಪ್ರಪಂಚಕ್ಕೆ ನಾವು ದತ್ತಕ್ಕೆ ಹೋಗ್ಬಿಟ್ಟಿವಿ ಎಷ್ಟೋ ಜನ್ಮ ಜನ್ಮಾಂತರಗಳಿಂದ. ಆದ್ರೆ ಪ್ರಪಂಚ ಮೂರ್ತಿಮಂತ ದುಃಖ. ಪ್ರಪಂಚ ಕೇಲಾಣಿ ಸುಖಿ झाला ऐसा न देखिಲ್ಲ ನ ಪ್ರಪಂಚ ಮಾಡಿದ ಮತ್ತು ಸುಖಿ ಆದ ಇವತ್ತಿನ ತನಕ ನಾನು ನೋಡಿಲ್ಲ ಕೇಳಿ. ಮಹಾರಾಜರು ಒಂದ್ಸಲ ಸಹಜ ಒಬ್ರು 25 ವರ್ಷ ಆದವ್ರಿದ್ರು ಮದುವೆ ಆಗಿ. ಮಹಾರಾಜರು ಏನಂದ್ರು, ನೀವು ಅಕಸ್ಮಾತ್ ಹ್ಞೂ ಅಂದ್ರೆ ನಾನು ನಿಮ್ಮನ್ನು ಮದುವೆ ಮೊದಲನೇ ದಿವಸದಿಂದ ತಿರುಗಿ ಆಯುಷ್ಯ ಬೆಳೆಸ್ತೀನಿ ಅಂದ್ರು. ಗಾಬ್ರ ಬ್ಯಾಡ್ರಿ ಓದದ್ದು ಹೋಗ್ಬಿಟ್ಟು ಹೇಳ್ಬೇಕಾಯ್ತ್ರಿ. ಫಸ್ಟ್ ಡೇ ಪಾಸ್ ಮೊದಲನೇ ದಿವಸದಿಂದ ಶುರು ಮಾಡಿದ್ರು, ಓಡಾಡಿದ್ದೇಳಿ ಕಡಿಮೆ ಆಗಿರ್ರಿ ಅಂದ ಪ್ರಪಂಚದಲ್ಲಿ ಏನ್ ಸುಖ ಅದು. ನಾನು ಇಲ್ಲಿ ಹೇಳಿದ್ರು ಎಲ್ಲಿ ಹೇಳಿದ್ರು ಗೊತ್ತಿಲ್ಲ. ಒಂದು 10 ಹುಡುಗರು ಪಿಕ್ನಿಕ್ ಹೋಗಿದ್ರು, ಒಂದು ಶಿವಾಲಯ ದೊಡ್ಡದು, ಅದು ಅರಣ್ಯದೊಳಗಿತ್ತು, ಸಂಪರ್ಕ ಇಲ್ಲ. ದೊಡ್ಡ ಒಂದು ನಂದಿ ಇತ್ತಲ್ಲಿ. ಒಂದು ಹುಡುಗ ಕಿಡಿಗೇಡಿ ತರ ಮಾಡಿ ಆ ನಂದಿ ಮೂಗ್ಲಾಗ ಬಟ್ ಹಾಕಿ ಅಲ್ಲೊಂದು ಚೋಳ ಕೂತಿತ್ರಿ ಒಳಗ, ಅದು ಸ್ವಟ್ ಅಂತ ಹೊಡಿತು, ಪ್ರಾಣ ಹೋದಂಗ ಅನಿಸ್ತು. ಅಷ್ಟಾಗಿ ತಲೆಯಾಗ ಒಂದು ದುರ್ವಿಚಾರ ಬಂತು ನೋಡ್ರಿ. ಅವ್ನು ಅನಿಸ್ತು, ಈ ಪ್ರಸಾದ್ ನಮ್ಗೊಬ್ಬರಿಗೆ ಯಾಕ, ಎಲ್ಲಾರಿಗೂ ತೋರಿಸ್ಬಿಟ್ಲ. ಏನು ಒಳಗ್ ಬಟ್ಟೆ ಹಾಕಿ ತಂಪ, ಅವನು ಬಟ್ಟೆ ಹಾಕಿದ್ರೆ ಇಬ್ಬರಿಗೂ ಹೊಡಿತದು, ಅವನಿಗೂ ಹೊಡಿತು, ಎಲ್ಲಾರಿಗೂ ಮುಗಿಸ್ಕೊಂಡು. ನಾವೇನ್ ಅಗದಿ ಅಗದಿ ಅಂತ ಆನಂದದೊಳಗೆ ಪ್ರಪಂಚ ಮಾಡ್ಕೊತ ಬಂದ್ವಿ ಅಂತ ಮುಂದೆ ಅವ್ರಿಗೂ ನೀವು ಆನಂದವಾಗಿ ಪ್ರಪಂಚ ಅದು ಬೇರೆ ವಿಷಯ. ಅರ್ಥಾತ್ ಏನು ಅಂದ್ರ ಎಚ್ಚರ ಆಗ್ಬೇಕಲ್ರಿ ನಾವು. ಮತ್ತೆ ಏನ್ ಮಾಡ್ಬೇಕಿಲ್ಲ ನಾವು. ಮಹಾರಾಜರು ಹೇಳಿದ್ರು, ಪ್ರಪಂಚದವ್ರಂತೂ ಆಗಿ ಕೂತ್ ಬಿಟ್ಟಿವಿ, ಇನ್ನೇನ್ ಮಾಡ್ಬೇಕು. ಒಂದ್ ಸರಳ ಉಪಾಯ ಅದ, ಸುಖದ ಮನೆ ದತ್ತಕ್ಕೆ ಹೋಗ್ಬಿಡ್ರಿ, ಪ್ರಶ್ನೆ ಬಗ್ಗೆ ಇರ್ತದೆ. ಈಗ ಒಬ್ಬವ ಒಂದ್ ಗಂಡ ಹೆಂಡತಿ 2 ಮಕ್ಕಳು ಅದ, ಬಡತನ ಬಹಳ ಅದು. ಒಪ್ಪತ್ತಿದ್ರಿತ್ತು, ಒಪ್ಪತ್ತಿಲ್ದಿದ್ರಿಲ್ಲ. ಒಬ್ಬ ದೊಡ್ಡ ಶ್ರೀಮಂತ ಏನಂದ, ನನಗ್ ಮಕ್ಕಳಿಲ್ಪ, ನನಗ್ ಮಕ್ಕಳು ಬೇಕನ್ಸ್ತದ, ಮೊಮ್ಮಕ್ಕಳು ಬೇಕನ್ಸ್ತದ, ನಿನ್ನ ದತ್ತಕ್ಕೆ ತಗೊಂಡ್ಬಿಡ್ತೀನಿ. ಅವ್ರ ಸೊಸಿ ಆಗ್ಲಿಲ್ಲ, ಅವನ ಮಕ್ಳು ಅವನ ಮೊಮ್ಮಕ್ಕಳು ಆದ್ರಿಲ್ಲ. ಹಂಗ ನಾವು ನಮ್ಮ ಕುಟುಂಬನ ಮಹಾರಾಜ ದತ್ತಕ್ಕೆ ಹೋಗ್ಬಿಡುದು. ಎಷ್ಟು ನೋಡ್ರಿ, ಒಬ್ಬಾಕಿ ದರಿದ್ರ ಮನ್ಯಾಗ ಹುಟ್ಟಿರೋ ಹುಡುಗಿ, ದರಿದ್ರ ಹುಡುಗಿ ಒಬ್ಬ ಕೋಟ್ಯಾಧೀಶನ್ ಮದ್ವೆ ಆದ. ಮದ್ವೆ ಆಗಿ ಅತ್ತಿ ಮನೆಗೆ ಹೋದ್ರು, ಗಂಡನ ಮನೆಗೆ ಹೋದ್ರು. ಮರುದಿವ್ಸ ಮುಂಜಾನೆ ಎದ್ದ ಕೂಡಲೇ ಅತ್ಲ ಇತ್ಲ ಹುಡುಕ್ಯಾಡ್ಲಿಕ್ಕೆ ಹತ್ತಿ. ಗಂಡ ಕೇಳಿದ್, ಏನ್ ಹುಡುಕ್ಯಾಡ್ಲಿಕ್ಕೆ ಹತ್ತಿ? ಕಸಬರಿಗೆ. ಕಸಬರಿಗೆ ಯಾಕ? ಕಸ ಹೊಡ್ಬೇಕಲ್ರಿ. ಅಯ್ಯೋ ಹುಚ್ಚಿ, ಈಗ ಬರ್ತಾರ ತಡಿ ಅಂತ. ಕಸ ಹುಡುಗವ್ರು ಇದ್ದಾರ, ನೀರ್ ಹೊಲಿ ವರ್ಸವ್ರು ಇದ್ದಾರ, ಅಡಿಗೆ ಮಾಡೋರು ಇದ್ದಾರ, ನೀರ್ ತುಂಬೋರು ಇದ್ದಾರ. ನೀಗೇನಿ ರಾಣಿಗತಿ ಸ್ವಸ್ಥ ಕೂಡು. ಹಂಗೇನದ ಅಂದ್ರ ನಾವು ಮಹಾರಾಜರವ್ರ ಆಗಿಬಿಟ್ಟಿವಿ ಅಂದ್ರ ಪ್ರಶ್ನೆ ಬಗೆಹರ್ದು. ಈ 108 ತಲೆ ಕೆಡ್ಸ್ಕೊಳ್ಳೋ ಕಾರಣ ಇಲ್ಲ. ಹಂಗ ಮಹಾರಾಜರವ್ರ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ನಾವು ಅನೇಕ ಜನ್ಮದಿಂದ ನಾ ಇದೇ ಹೇಳಿದ್ದೆ, ನಮ್ಮ ಐಡೆಂಟಿಫಿಕೇಶನ್ ನಾನು ಪ್ರಪಂಚದವನು, ನಾನು ಪ್ರಪಂಚದವನು, ನಾನು ಪ್ರಪಂಚದವನು ಅನ್ಕೋತ ಈಗ ನಮ್ಮ ಮನಸ್ಸು ಏನಾಗ್ಬಿಟ್ಟದ, ಪ್ರಪಂಚದ ಸಂಬಂಧ ಜೋಡಿಸ್ಕೊಳ್ಳೋ ವಿಷಯದಲ್ಲಿ ಅಗ್ದಿ ಎಕ್ಸ್ಪರ್ಟ್ ಆಗ್ಬಿಟ್ಟು
ಅದ್ ಹೆಂಗ್ರಿ ಹೇಳ್ತೀನಿ. ಈ ಒಂದು ಹುಡುಗ ಹುಡುಗಿದ ಎಂಗೇಜ್ಮೆಂಟ್ ಆದ. ಎಂಗೇಜ್ಮೆಂಟ್ ಆದ ಕೂಡಲೇ ಮಹಾರಾಜರು ಹೇಳಿರೋದನ್ನ ಹೇಳ್ತೀನಿ. ಒಂದು ಹುಡುಗ ಹುಡುಗಿದ್ ನಿಶ್ಚಯ ಆಯ್ತು. ನಿಶ್ಚಯ ಆಯ್ತು, ಇನ್ 2 ತಿಂಗಳಿಗೆ ಮದುವೆ. ಆ ಹುಡುಗನಿಗೆ ಸ್ವಲ್ಪ ಜ್ವರ ಬಂದು ಚಡಪಡಿಕೆ ಈ ಹುಡುಗಿಗೆ ಆಲಿಸುವ. ಈಗ ಆಕಿನ್ನೂ ಅವಾಗ ಹುಡುಗ ಹುಡುಗ ಅಂತ ಅಂತಿರ್ತಾವ. ಆ ಹುಡುಗನಿಗೆ ಜ್ವರ ಬಂದಾವ. ಮೊನ್ನೆ ಒಂದು ಕೇಸ್ ಅಂತ ನಮ್ ಕಡೆ ಅವ್ರದಿಬ್ಬರದು ಎಂಗೇಜ್ಮೆಂಟ್ ಆಗಿಲ್ಲ, ಬರೇ ಮಾತುಕತೆ ಆಗಿದೆ, ಮಾಡ್ಕೊಳ್ಳೋದು ನಿಶ್ಚಿತ ಆಗಿದೆ. ಅದ ಆ ಹುಡುಗಿ ಅಪ್ಪಗ ಹಾರ್ಟ್ ಆಪರೇಷನ್ ಆಗೋದಿಲ್ಲ. ನಾವು ಹೋಗಿದ್ವಿ, ನೋಡಿದ್ವಿ, ಭೇಟಿಯಾಗಿದ್ವಿ. ಆ ಹುಡುಗಿ ಅಪ್ಪಗೆ ಹಾರ್ಟ್ ಆಪರೇಷನ್ ಆಗ್ಬೇಕಾಗಿತ್ತು. ಈ ಹುಡುಗ ಎಷ್ಟು ಚಡ್ಪಡಿಸ್ಲಿಕ್ಕೆ ಹತ್ತಿದ್ದ ಅಂದ್ರ ಇನ್ನು ಮದುವೆ ಆಗಿಲ್ಲ ನಿಶ್ಚಯ. ನಮ್ಮ ಮಾವು ಹಂಗದ, ನಮ್ಮ ಮಾವು ಅಲ್ಲ, ಮಾವು ಎಲ್ಲಿಯಾಗಿ ಮತ್ತ ಅವ್ರದ್ದು ಆಪರೇಷನ್ ಆಯ್ತು, ಆರಾಮಾಯ್ತು. ಈ ಹುಡುಗಿ ಎಷ್ಟು ಚಡ್ಪಡಿಕ್ರಿ, ಅವನಿಗೆ ಜ್ವರ ಬಂದ್ರ ಯಾಕೇನು ಒಳಗಿನಿಂದ ಬಂದ್ಬಿಡ್ತದ ಸಂಬಂಧ. ಅಕ್ಕಿ ಕಾಳು ಬಿದ್ದು ಅವತ್ತು ರಾತ್ರಿ ಇಬ್ರು ಗಡದ ಮಲ್ಕೊಂಡಾರ. ರಾತ್ರಿ 12 ಗಂಟೆಗೆ ಅವ್ರನ್ನ ಎಬ್ಬಿಸಿ ಕೇಳಿ, ಯಾರು? ನಾವನ್ ಹೆಂಡತಿ, ನಾ ಅಕ್ಕಿ ಗಂಡ. ಅರೆ, ಅಕ್ಕಿ ಕಾಳು ಬೀಳುದ್ರಾಗ ಆಗಿಬಿಟ್ರೆ ಒಂದು 10,000 ಜಪ ಮಾಡ್ಲಿಲ್ಲ. ನಾನು ಇವಳ ಗಂಡ, ನಾನು ಇವಳ ಗಂಡ. ಯಾಕೆ ಜಪ ಬೇಕ್ರಿ? ಮತ್ತೆ ಅನುಗ್ರಹ ತಗೊಂಡು ಎಷ್ಟು ವರ್ಷ ಅಂತ ಹೇಳಿ. ನಾವಂತೂ ತಗೊಂಡು ಅನುಗ್ರಹ ತಗೊಂಡು 74ನೇ ಈಶ್ವರ 26, 51 ವರ್ಷ. ಇನ್ನೂ ನಮ್ಮನ್ನು ರಾತ್ರಿ ಗಾಢ ನಿದ್ರೆ ಒಂದು ಎಬ್ಬಿಸಿ, ನೀವು ಯಾರು ಅಂತ ಕೇಳಿದ್ರು. ನಾನು ಮಹಾರಾಜರ ಶಿಷ್ಯ ಅಂತ ನನಗೆ ಎಂದು ಹೇಳಿಕ್ ಬರ್ತದೋ ಅದು ನನ್ನ ಉದ್ಧಾರ. ಏನ್ ಜಪ ಬೇಡ, ಪಪ ಬೇಡ. ನಾವೇನ್ ಹೇಳ್ತೀವಿ, ಎಬಿಸಿ ಯಾರೇನು? ನಾವು ನಾರಾಯಣರ ಕುಲಕರ್ಣಿ ನಿಮ್ಮ ಅಂದ ಬಳಕ ದರಿದ್ರದ ನಾವೇನಾಗ್ಬಿಡ್ತೀವಿ ಅಂದ್ರೆ ದರಿದ್ರತನವನ್ನ ಸ್ವೀಕಾರ ಮಾಡ್ತೀವಿ. ಮತ್ತೇನಾಗ್ಬೇಕು? ಬದಲಾಗ್ಬೇಕು. ಶೀಸ್ ಹಿ ಅವಳು ಅಂದ್ರೆ ಅವನೇ ಅಂದಂಗ. ಮತ್ ನಾವೇನಾಗ್ಬೇಕು? ಮಹಾರಾಜರವ್ರು ಆಗ್ಬೇಕು. ಪ್ರಪಂಚದವ್ರು ಆಗೋದಕ್ಕೆ ಅನೇಕ ಜನ್ಮಗಳಿಂದ ಅನುಕೋತ ಬಂದ್ವಿ ಅಂತ ತಿಳ್ಕೊಂಡು ನಮ್ಮ ಮನಸ್ಸಿಗೆ ಅದ್ರದ್ದು ಎಷ್ಟು ರೂಢಿ ಆಗಿಬಿಡ್ತದ ಅಂದ್ರೆ ಒಂದು ಕ್ಷಣಾರ್ಧದಲ್ಲಿ ನಾವು ಪ್ರಪಂಚದ ಸಂಬಂಧ ಜೋಡ್ಸ್ಕೊಂಡ್ಬಿಡ್ತೀವಿ. ಹೇಳಿದ್ನ, ನಿಮ್ಗೆ ಆರ್ಡರ್ ಬಂತು, ನೀವು ಪ್ರೊಫೆಸರ್ ಆದ್ರಿ ಅಂತ. ನಾನು ಪ್ರೊಫೆಸರ್ನಾಗಿರ್ತೀನಿ, ಜಪ ಮಾಡ್ತೀವಿ. ಆರ್ಡರ್ ಬಂದ ಕೂಡಲೇ ನಾ ಪ್ರೊಫೆಸರ್. ಒಬ್ರು ನಿಸರ್ಗದತ್ತ ಮಹಾರಾಜರು ಅಂತಿದ್ರು. ಅವ್ರಿಗೆ ಅವ್ರ ಶಿಷ್ಯರು ಕೇಳಿದ್ರು, ನಿಮ್ ಸದ್ಗುರುಗಳ ಬಗ್ಗೆ, ನಿಮ್ ಸಾಧನೆ ಬಗ್ಗೆ ಏನಾದ್ರು ಹೇಳಿ. ಅವ್ರು ಹೇಳಿದ್ರು, ನಮ್ಮ ಸದ್ಗುರುಗಳಂದ್ರ ಸಿದ್ದರಾಮೇಶ್ವರ ಮಹಾರಾಜರು. ಅವ್ರು ಬಹಳ ದೊಡ್ಡ ಸತ್ಪುರುಷರಿದ್ರು. ಹಿಂಚಗೇರಿ ಸಂಪ್ರದಾಯದ. ನನಗ ಅವ್ರು ಏನಂದ್ರು, ನೀ ಬ್ರಹ್ಮ ಇದ್ದಿ ಅಂತ ಹೇಳಿ. ನೀ ಬ್ರಹ್ಮ ಇದ್ದಿ ಅಂದ್ರು. ನಾ ಹ್ಞೂ ಅಂದೆ. ಮುಂದ ನಾ ಬ್ರಹ್ಮ ಆದೆ. ಬ್ರಹ್ಮ ಆಗ್ಬಿಟ್ರಿ? ಆಗ್ಬಿಟ್ಟೆ. ಮುಂದೆ ಏನ್ ಮಾಡಿದ್ರಿ? ಏನು ಮಾಡ್ಲಿಲ್ಲ. ಅರೆ, ಏನು ಮಾಡ್ಲಿಲ್ಲ. ಒಂದ್ ಮಾಡಿದ್ದರೆ ನೆನಪಿಟ್ಕೊಂಡೆ ಅಂತ. ಬಸ್ ನಮ್ಗಿದು ಬರುವಲ್. ನೆನಪಿಟ್ಕೊಂಡೆ, ನಾನು ಬ್ರಹ್ಮರೇ ಆಗ್ಬೇಕ್ರಿ. ಇಲ್ಲಾರ ಬ್ರಹ್ಮ ಚೈತನ್ಯರವರೇ ಆಗ್ಬೇಕು. ನೀವ್ ಯಾರ್ರಿ? ನಾವು ಮಹಾರಾಜರ ಶಿಷ್ಯರು. ಬಾಕಿ ರಿಲೇಷನ್ ತಗೊಂಡು ಏನ್ ಮಾಡ್ತೀರ? ಕಾಕ, ಮಾಮ, ಅವೇನ್ ಶಾಶ್ವತ ರಿಲೇಷನ್ ಏನು? ಶಂಕರ್ರಾವ್ ಹೋದ್ರಿ. ಶಂಕರ್ರಾವ್ ಹೋದ ಕೂಡಲೇ ಬಾಡಿ ಕ್ಯಾಲ್ಕುಲೇಷನ್ ಅಂತಾರೇನ್ರಿ? ಶಂಕರ್ರಾವ್ ಕ್ಯಾಲ್ಕುಲೇಷನ್ ಅಂತ. ಶಂಕರ್ರಾವ್ರು ಒಳಗಿಂದ ಹೋದ ಕೂಡಲೇ ಬಾಡಿ ಆಗಿಬಿಟ್ರು ಅವ್ರು. ಇದು ಯಾವಾಗ ಬಾಡಿ ಆಗ್ತದೆ ಹೇಳಿಕ್ ಬರಂಗಿಲ್ರಿ. ಆಯುಷ್ಯದ್ದು ಭರವಸೆ ಇಲ್ಲ. ಆದಷ್ಟು ತೀವ್ರವಾಗಿ ಕೃತಾರ್ಥರಾಗಲಿಕ್ಕೆ ಪ್ರಯತ್ನ ಮಾಡಿ. ಇದು ಬಾಡಿ ಆಗುವುದ್ರೊಳಗನ ಏನಾದ್ರೂ ಸಾಧಿಸೋಬೇಕಷ್ಟು.
ಬರೇ ಈ ದೇಹದ ಕೌತುಕ ಮಾಡ್ಕೊತ ಕೂಡಬಾರ್ದು. ಏನ್ ತಿಕ್ಕುದು, ಏನ್ ತೊಳೆಯುವುದು, ಇದನ್ನ ಏನ್ ಹಚ್ಚುದು, ಒರೆಸುದು, ಏನ್ ಬಣ್ಣ, ಏನ್ ಸುಣ್ಣ, ಎಷ್ಟು ಬಡ್ಕೊಂಡ್ರಲ್ಲ ಈ ಕರಿ. ನಾಹಿ ನಿರ್ಮಲ ಮನ್ ಕಾಯಿ ಕರೀಲಿ ಸಾಬಾನ. ಮನಸ್ಸ ನಿರ್ಮಲ ಇಲ್ಲದೆ ಇದ್ರೆ ಎಷ್ಟು ಬಡ್ಕೊಂಡ್ರಿ ಏನ್ ಸಾಬಾನ. ದಿನ ಅದನ್ನ ತೊಳ್ಕೊಳ್ಳೋದು ಅದೇನು ಸ್ವಚ್ಛ ಆಗುವಂತದ್ದು. ಏನ್ ಮಾಡೋದು? ನಾನು ಮಹಾರಾಜರವನು ಇರುತ್ತೇನೆ, ನಾನು ನಿಮ್ಮವನಿರುತ್ತೇನೆ, ನಾನು ನಿಮ್ಮವನಿರುತ್ತೇನೆ. ಐ ಆಮ್ ಬಿಲಾಂಗಿಂಗ್ ಟು ಹಿಮ್. ನಾವು ಒಂದಿಷ್ಟು ಕಂಕಣವಾಡಿ ಒಳಗೆ ಅದೆಲ್ಲ ಕುರುಬರು ಊರ್ಲಿ ಕಂಕಣವಾಡಿ ಒಳಗೆ ಪ್ರವಚನದಾಗ ಹೇಳಿದ್ವಿ. 5 ನಿಮಿಷ ಪ್ರವಚನದಾಗ ಹೇಳಿದ್ವಿ, ನಾನು ನಿನ್ನವನಿರುತ್ತೇನೆ, ನಾನು ನಿನ್ನವನಿರುತ್ತೇನೆ ಅಂತ ಹೇಳಿದ್ವಿ. ಅವ್ರು ಹೇಳಿ ಕುರುಬರು ಮೊದಲು ಮುಂಜಾನೆ ಹೊಂಟಿದ್ದೆ, ಒಬ್ಬ ಕುರುಬ ಕತ್ತಿ ಮೇಲೆ ಕೂತಾನ, ನಿನ್ನವು ನಿನ್ನವು ಇದೇನು ನೀವ ಹೇಳಿದ್ರಿ ಅದವರ ಪ್ರವಚನದಾಗ ಹೇಳಿದೆ ಅಲ್ರಿ, ನಿನ್ನವು ನಿನ್ನವು ನಿನ್ನ. ಅಲ್ಲೋ ಬಾಲಯ್ಯ, ನಾನು ನಿನ್ನವನು ಇರುತ್ತೇನೆ. ಹಂಗ ನಿನ್ನವು ಕೂತ್ಕೊಳ್ಬೇಕೇನ್ರಿ? ಅವನ ಸಿಂಬಾಲ್ ಬೇಕಲ್ಲ. ಭಗವಂತನ ಇರುವಿಕೆಯ ಅರಿವಿನ ಅನುಸಂಧಾನದ ಚಿಹ್ನ ಅಂದ್ರೆ ಭಗವಂತನ ನಾಮ. ಭಗವಂತನ ಅಂತಃಕರಣದಾಗಿದ್ದಾನೆ, ನನ್ನ ಪ್ರಪಂಚದಲ್ಲಿದ್ದಾನೆ ಅನ್ನುವ ಇರುವಿಕೆಯ ಅರಿವು, ಕಾನ್ಸಿಯಸ್ನೆಸ್. ಆ ಅರಿವಿನ ಅನುಸಂಧಾನ ಹೆಂಗಿರ್ಬೇಕು? ಮಹಾರಾಜ ಸಾಕಷ್ಟು ಈ ಹಲ್ಲಾಗ ಏನಾದ್ರು ಸಿಕ್ಕಿರ್ತದೆ, ನಾನು ತಿರುಗಿ ಮುರುಗಿ ಅಲ್ಲಿಗೆ ಹೋಗ್ತದೆ. ಇದಕ್ಕೆ ಅನುಸಂಧಾನ. ಹಲ್ಲಾಗ ಏನಾದ್ರು ನಮ್ದಂತೂ ಹಲ್ಲಿನ ಸಂಧಿ ಭಾಳವ. ಏನಾದ್ರು ಹಲ್ಲಾಗ ಸಿಕ್ಕೊಂಡು ಕೂಡ ನಾಲಿಗೆ ಮತ್ತೆ ಮುರುಗಿ ಅಲ್ಲೇ ಹೋಗ್ತದೆ. ಕೂಸಿನ ತೊಟ್ಟಲ್ದಾಗ ಮಲಗಿಸಿ ಹಿತ್ತಲ್ದಾಗ ಭಾಂಡಿ ತೊಳಿತಿರ್ತಾವ ತಾಯಿ. ಮನ್ಯಾಗ ಗದ್ದಿರ್ತ ಕಾರ್ಯಕ್ರಮ ಏನು ನಡೆದಿರ್ತದೆ, ಅಲ್ಲೇ ಹಿಂದ್ ಕೂತ್ಕೊಂಡು ಭಾಂಡಿ ತೊಳಿತಿರ್ತಾವ. ಕೆಟ್ಟನ ಕೈ ತೊಳ್ಕೊಂಡಕ್ಕಿನ ಬಂದು ಕೂಸಿ ಎದ್ದಿರ್ಬೋದು ಬಂದಿರ್ತಾವ. ಅದು ಸಣ್ಣಂಗೆ ಆಗ್ತಿರ್ತಾರೆ. ಸುತ್ತ ಇದ್ದವ್ರು ಒಬ್ಬರಿಗೆ ಕೇಳಿಸಿಲ್ಲ. ಇದಕ್ಕೆ ಅನುಸಂಧಾನ. ಹಳ್ಳಿ ಒಳಗ ಹೆಣ್ಮಕ್ಳನ್ನ ಹಿಂದಿನ ಮುಂಚೆ 4-5 ಮಂದಿ ಕೂಡಿ ಪಲ್ಲಾಂಗಟ್ಲೆ ನೀರು ತರ್ಲಿಕ್ಕೆ ಹೋಗ್ತಿದ್ರು. ತಲೆ ಮೇಲೆ ಒಂದು ಕೊಡಾದ, ಬಗಲಾಗ ಒಂದು ಕೊಡಾದ, ಜೊತೆಗಿದ್ದವ್ರ ಜೊತೆಗೆ ಮಾತಾಡ್ಲಿಕ್ಕೆ ಹತ್ತಾರ, ತೆಗ್ಗುದಿಲ್ಲಿ ನೋಡ್ತಾರೆ. ತೊಟ್ಟದಾಗ ಕೂಸಿನ ಮಲಗಿಸ್ಕೊತ ಎಲ್ಲಾರ ಜೊತೆಗೆ ಮಾತಾಡ್ಲಿಕ್ಕೆ ಹತ್ತಾರ, ದಾರಿನೂ ನೋಡ್ಲಿಕ್ಕೆ ಹತ್ತಾರ. ಅಂದ್ರೆ ಹೆಂಗದ? ಆದ್ರೆ ಬರೇ ತಲೆ ಒಳಗೆ ಇರೋದ ಕೂಸಿ ಎದ್ದಿದ್ದಿತ್ತು, ಕೂಸಿ ಎದ್ದಿದ್ದು. ಇದಕ್ಕೆ ಅನುಸಂಧಾನ. ಹೆಂಗೋ ಹಂಗ ಕ್ಷಣಕ್ಕ ಮಹಾರಾಜ್ ಪ್ರಾಕ್ಟೀಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಗಾಡ್. ಅವ್ರು ನನ್ನ ಜೊತೆಗಿದ್ದ, ಅವ್ರು ನನ್ನ ಜೊತೆ. ಜೇಥೆ ಜಾತೋ ತೇಥೆ ತೂ ಮಾಝಾ ಸಾಂಗಾತಿ, ಚಾಲವಿಸಿ ಹಾತ ಧರೂನಿ. ಎಲ್ಲಿ ಹೋಗ್ತೀನೋ ಅಲ್ಲಿ ನನ್ನ ಜೊತೆಗೆ. ನಾವು ಆಪರೇಷನ್ ಆತ ನನ್ನ ಹಿಂದೂಜ ಹಾಸ್ಪಿಟಲ್ ಅಲ್ಲಿ ಒಳಗೆ ಕರ್ಕೊಂಡು ಹೋದ್ರು. ಅಲ್ಲಿ ಹೋದ ಕೂಡ ಆ ಟೇಬಲ್ ಇತ್ತು, ಮ್ಯಾಲೆ ದೊಡ್ಡ ಲೈಟ್ ಇದ್ದು, ಅದ್ರ ಮೇಲೆ ಮಲಗಿಸಿದ್ರು. ಹಿಂಗ ನೋಡಿದ್ವಿ, ಮಹಾರಾಜರಿದ್ದಾರ ಅನ್ನಿಸ್ತು. ಹಿಂಗ ನೋಡಿದ್ವಿ, ಮಾರುತಿ ಇದ್ದಾರ ಅನ್ನಿಸ್ತು. 1-2 ನಿಮಿಷನಾಗ ಅವರು ಅನಸ್ತೀಸಿಯಾ ಕೊಟ್ಟರು, ಹೋಗ್ಬಿಟ್ಟು. ಹೋಗು ಮುಂದೆ ನಮ್ಮನ್ನು ಕೇಳಿದ್ರು. ನನ್ನ ಇದ್ರ ಜೊತೆ ಕಾಟಿನ್ ಜೊತೆಗೆ, ವೀಲ್ ಕಾಟಿನ್ ಜೊತೆಗೆ 5 ಮಂದಿ ಡಾಕ್ಟರ್ ಇದ್ರು. ದೇಶಪಾಂಡೆ ಡಾಕ್ಟರ್ ಇದ್ರಲ್ಲಿ ಬಂದಾರ. ಅವರು ಹಳೆಯ ಇದ್ರು, ಸಚಿನ್ ಡಾಕ್ಟರ್ ಪುಣೆದವರು, ದತ್ತದ ಡಾಕ್ಟರ್ ಇಬ್ಬರಿದ್ರು, ಇನ್ನೊಬ್ಬರು ಹುಡುಗಿದ್ರು ವಿದ್ಯಾ. ಅಷ್ಟೂರು ಎಲ್ಲ MD MBBS. ಅವ್ರು ಸಚಿನ್ ನನ್ ಕೇಳಿದ್ರು, ನಿಮ್ಗೆ ಹೆಂಗ್ ಅನಿಸ್ತು? ನನಗೇನು ಅನ್ಸು. ಯಾಕಂದ್ರೆ ನಾ ಇನ್ನು ಹೋದ ಬಳಕ ನನ್ನೊಳಗೆ ನಾ ಉಳಿದೇ ಇಲ್ಲ, ಅನ್ಕಾನ್ಸಿಯಸ್ ಆಗಿಬಿಡ್ತೀನಿ. ತಿರುಗಿ ಬರೋದು ಬರದೇ ಇರೋದು, ಮಾರಿ ಮುಚ್ಕೊಂಡು ತರ್ತಾರೋ ಏನ್ ಮಾರಿ ತಕ್ಕೊಂಡು ತರ್ತಾರೋ, ಅದು ಮಹಾರಾಜರಿಗೆ. ಸುಳ್ಳು ನಾವು ಅಲ್ಲಿ ತ್ರಾಸ ಮಾಡ್ಕೊಂಡು ಉಪಯೋಗ ಏನು? 9 ಗಂಟೆಗೆ ತಗೊಂಡು ಹೋದವ್ರನ್ನ 1:30-2:30 ಗಂಟೆಗೆ ತಗೊಂಡ್ಬಂದ್ರು. ಸಂಜಿನಾಗ ಅವರು ನಮ್ಗೆ ಸ್ವಲ್ಪ ಪೈಪ್ ಗೀಪ್ ಹಾಕಿದ್ದು ಖರೆ ಸ್ವಲ್ಪ ಎಚ್ಚರ ಬಂದಿತ್ತು.
ಎದುರಿಗೆ ಗಿರೀಶ ಮತ್ತು ಸಚಿನ್ ಬಂದು ನಿಂತಿದ್ರು. ನಾನು ಕೇಳಿದೆವು, ನಂದು ಆಪರೇಷನ್ ಆತೇನು ಅಂತ. ನನಗೆ ಗೊತ್ತನೇ ಇಲ್ಲ ಆಪರೇಷನ್ ಆದದ್ದು. ಮೈ ತುಂಬ ನೋವು, ಇಲ್ಲಿ ಎದಿ ಹೊಲ್ದಿದ್ರು, ಕೈ ಹೊಲ್ದಿದ್ರು, ಕಾಲು ಹೊಲ್ದಿದ್ರು. ನಾನು ಆಪರೇಷನ್ ಆತೇನು ಆಗಿದ್ರಿ, ಮತ್ತು ಇದೆಲ್ಲ ಏನಿಲ್ಲ ಚಲೋ ವ್ಯವಸ್ಥಿತ ಆಗಿದೆ, ಹೊಲಿದು ಬಂದಿದ್ದು ಕ್ರಾಫ್ಟಿ. ಅವಾಗ ನಾನು ಒಂದು ಮಾತು ಹೇಳಿದ್ದೆ, ಆ ಅವಸ್ಥಾದೊಳಗೂ ಹಂಗನ್ನ ಇದೆಲ್ಲ ಮೈಯಾಗಿ ನೋವು ಏನದಲ್ಲ ಸಮಾಧಾನದೇ ಸಹನ ಮಾಡ್ಕೋತೀನಿ. ತಿಳ್ಕೊತ್ ನಾ ಯಾಕೆ ಹೇಳಿ ಕತ್ತೀನಿ ಅಂದ್ರ ಸುಳ್ಳ ತಲೆ ಕೆಡಿಸ್ಕೋತೀನಿ. ಯಾಕಂದ್ರೆ ನಮಗೇನಿಲ್ಲ ಅಂದ್ರೆ ಅನುಸಂಧಾನ ಇಲ್ಲ. ಈಗ ನಾವು ಎಲ್ಲೆಲ್ಲಿಂದೋ ಬಂದ್ವಿ, ಗುಡಿಯಾಗ ಬಂದ್ವಿ, ಒಳಗೆ ಹೋದ್ವಿ, ಗರ್ಭಗುಡಿ ಒಳಗೆ ಹೋಗ್ಲಿಕ್ಕೆ ಹೆಂಗ್ ಒಂದ ದಾರಿ. ಹಂಗ ನಮ್ಮ ಭಾರತೀಯ ಅರ್ಥಾತ್ ಏನು ಆಧ್ಯಾತ್ಮಿಕ ಪರಂಪರೆ ಸಂಸ್ಕೃತಿ ಎಷ್ಟೆಷ್ಟು ಸಾಧನೆಗಳನ್ನು ಹೇಳಿದಾರೋ ಅವು ಎಲ್ಲಾ ಸಾಧನೆಗಳ ಒಂದು ಮುಖ್ಯವಾಗಿರ್ತಕ್ಕಂಥ ಇದು ಏನು ಅಂದ್ರೆ ಅದ್ರದ್ದು ಒಂದು ಸಾರೇನು ಎಕ್ಸ್ಟ್ರಾಕ್ಟ್ ಏನು ಅಂದ್ರೆ ಅನುಸಂಧಾನ. ಎಲ್ಲರೂ ಅನುಸಂಧಾನ, ಹೋಮ ಹವನ ಯಜ್ಞ ಯಾಗ ಜಪ ತಪ ಶಾಂತಿ ತಮ ಏನೇನ್ ಮಾಡ್ತೀವೋ ದಾನ ಧರ್ಮ ಅವೆಲ್ಲರಿಗೂ ಅನುಸಂಧಾನ. ಅನುಸಂಧಾನಕ್ಕೆ ಉತ್ತಮವಾದ ಉಪಾಯ ಯಾವುದು? ಭಗವಂತನ ನಾಮಸ್ಮರಣೆ. ನಾ ಇವತ್ತು ಶ್ರೀರಾಮ್ ಜಯರಾಮ್ ಜಯ ಜಯರಾಮರ ಬಗ್ಗೆನೂ ಹೇಳ್ಬೇಕಂತ ಮಾಡ್ಕೊಂಡಿದ್ದೆ, ಅದನ್ನ ನಾಳೆ ಹೇಳ್ತೀನಿ. ಅನುಸಂಧಾನದ ಬಗ್ಗೆನೂ ನಾಳೆ ಹೇಳ್ತೀನಿ ಬಹಳ, ಅಂದ್ರೆ ನಾಳೆ ಬರ್ರಿ ಅಂತ ಹೇಳಿದಂಗೆ. ಆ ರಾಮಾಯಣ ಸೀರಿಯಲ್ ಇತ್ತ ಗಕ್ನ ಎಲ್ಲಿಂದ್ರಿಸಿದ್ರು ಅಂದ್ರೆ ಮರುದಿವ್ಸ ಯಾವಾಗ ನೋಡಿವು ನೋಡಿವು. ಅನುಸಂಧಾನದಲ್ಲಿ 4 ಪ್ರಕಾರವನ್ನೆಲ್ಲ ನಾಳೆ ಹೇಳ್ತೀನಿ, ಇವತ್ತು ಹೇಳಿದ್ರೆ. ಲಕ್ಷ್ಯಾರ್ಥಾನುಸಂಧಾನ, ವಾಚ್ಯಾರ್ಥಾನುಸಂಧಾನ, ನಾದಾನುಸಂಧಾನ, ಭಾವಾನು